ಈ ಡಾಗ್ ಡೈಲಿ ಮನೆ ಹತ್ರ ಬರುತ್ತೆ. ಬಂದಾಗ ಮುಂಚೆ ಎಲ್ಲ ಬಿಸ್ಕೆಟ್ ಹಾಕ್ತಾಯಿತ್ತು. ಏನೋ ಬೈ ಮಿಸ್ಟೇಕಾಗಿ ಸ್ವಿಗ್ಗಿಯಲ್ಲಿ 9 ರೂಪೀಸಿಗೆ ಪೆಡಿಗಿರಿ ಬಂತು ಅಂತ ಆಫರಲ್ಲಿ ನಾನು ಒಂದು ಸಲ ತೊಗೊಂಬಂದು ಹಾಕಿದ್ದೀನಿ. ಅದು ಹಾಕಿದ ಮೇಲೆ ಇದಕ್ಕಿದೇ ಹ್ಯಾಬಿಟ್ ಆಗಿಬಿಟ್ಟಿದೆ. ಇದನ್ನು ಹಾಕಿದ್ರೇ ತಿನ್ಕೊಂಡು ಹೋಗೋದು, ಬೇರೆ ಏನಾದರೂ ಹಾಕಿದರೆ ತಿನ್ನೋಲ್ಲ. ಅದಕ್ಕೆ ಇವಾಗ ಅದನ್ನು ಹಾಕಿ ಜೊತೆಯಲ್ಲಿ ನಾನು ನೀರು ಕೂಡ ಇಟ್ಟಿದ್ದೀನಿ. ರೀಸನ್ ಇವಾಗ ಸಮ್ಮರ್ ಜಾಸ್ತಿ ಆಗ್ತಾಯಿದೆ, ಓಕೆನಾ. ನಾಯಿಗಳಿಗೆ ಫುಡ್ಡು ಸಿಗೋಕ್ಕಿಂತ ಹೆಚ್ಚಾಗಿ ನೀರು ಸಿಗೋದು ಕಷ್ಟ. ಹಾಗಾಗಿ ನಾನು ಹಾಕಿರೋದು ಇದನ್ನು. ಇದು ಬರುತ್ತೆ, ತಿನ್ನುತ್ತೆ, ನೀರು ಕುಡಿಯುತ್ತೆ. ಇಷ್ಟ ಆದರೆ ಸ್ವಲ್ಪ ತಿಲ್ಲೇ ಮಲ್ಕೊಂಡ್ಬಿಟ್ಟು ಈವ್ನಿಂಗ್ ಒಂದು ಸುಮಾರು 4-5 ಗಂಟೆ ತನಕ ಇದ್ದು ಮತ್ತು ಪುನಃ ನೀರು ಕುಟ್ಕೊಂಡು ತಿನ್ಕೊಂಡು ಹೊರಗಡೆ ತಿರ್ಗಾಕ ಹೋಗುತ್ತೆ. ಮುಂಚೆಯಿಂದನೂ ಇದು ನಾಯಿ ಸಣ್ಣದಿಂದಾಗ ಏನು ಬಂದಿರಲಿಲ್ಲ. ರೀಸೆಂಟು ಒಂದು ಕೋವಿಡ್ ಆದಮೇಲೆ, ಆಗ ರೀಸೆಂಟಾಗಿ ಕೋವಿಡ್ ಎಲ್ಲ ಮುಗಿದು ಎಲ್ಲ ಲಾಕ್ಡೌನ್ ಎಲ್ಲ ಓಪನ್ ಆದಾಗ ಗೊತ್ತಿರೋ ನಾಯಿ ಇದು. ಆವಾಗಿಂದ ರೋಡಲ್ಲಿ ಸಿಗ್ತಾಯಿತ್ತು, ಇವಾಗ ಮನೆ ಹತ್ರನೇ ಬರುತ್ತೆ ನೋಡಿ. ಇವಾಗೆಲ್ಲ ತಿಂದಾಯಿತು, ಇವಾಗ ಅಲ್ಲಿ ಕುತ್ಕೊಂಡಿದೆ. ಅಲ್ಲೇ ಸ್ವಲ್ಪ ಹೊತ್ತಿರುತ್ತೆ ಸಂಪತ್ರ, ಸ್ವಲ್ಪ ಕೂಲಿಂಗ್ ಇರುತ್ತಲ್ವ ಸಂಪತ್ರ, ಅಲ್ಲೇ ಇರುತ್ತೆ, ಮಲಗುತ್ತೆ. ಆಮೇಲೆ ಬಿಸಿಲೆಲ್ಲ ಕಡಿಮೆ ಆದಮೇಲೆ ವಾಕಿಂಗ್ ಹೋಗುತ್ತೆ.